बीजापुर के हनगनहल्ली में 70 करोड़ की लागत से बना आरओबी ब्रिज का काम पूरा हो चुका है। इसका उद्घाटन 17 जून को सुबह 11 बजे बीजापुर जिला सांसद रमेश जिगजिंगी के हाथों होगा। इस ब्रिज से शहर के ट्रैफिक को मिलने वाली राहत के साथ साथ कुछ अन्य विकास कार्यों पर भी बात की। इस मौके पर बीजेपी डिस्ट्रिक्ट प्रेसिडेंट गुरलिंगप्पा अंगड़ी ने बीजापुर के लोगों से विनम्र निवेदन किया है कि वे इस उद्घाटन समारोह में पहुंचे। ನಮ್ಮ ಮೂಲ ಉದ್ದೇಶ ಪತ್ರಿಕಾಗೋಷ್ಠಿಯ ವಿಚಾರ ಏನಪ್ಪ ಅಂತಂದ್ರೆ ಈ ಹನಗನಹಳ್ಳಿ ಆರ್ಒಬಿ ಸುಮಾರು 70 ಕೋಟಿ ರೂಪಾಯಿ ಬ್ರಿಡ್ಜನ್ನು ನಿರ್ಮಾಣ ಆಗ್ಯದ. ನಾಳೆ 17ನೇ ತಾರೀಕಿಗೆ 11 ಗಂಟೆಗೆ ಆ ಬ್ರಿಡ್ಜಿನ ಓಪನಿಂಗ್ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡಿ ಇಟ್ಕೊಂಡಿದ್ದೆವು. ನಮ್ಮ ಅಪೀಲ್ ಇಷ್ಟೇ, ಸುತ್ತಮುತ್ತಲಿನ ಹಳ್ಳಿಯಲ್ಲಿರ್ತಕ್ಕಂಥ ಜನರು ನಾಳಿನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಬೇಕು ಅಂಥೇಳಿ ನಾವು ಎಲ್ಲ ಜನರಿಗೂ ಆ ಸುತ್ತಮುತ್ತ ಹಳ್ಳಿಗೆ ಬರ್ತಕ್ಕಂಥ ಜನರಿಗೆ ನಾವು ವಿನಂತಿ ಮಾಡ್ಕೋತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ತಮ್ಮೆಲ್ಲರಿಗೆ ಗೊತ್ತಿದೆ ಬಿಜಾಪುರ ಊರಾಗಿದ್ದವ್ರಿಗೆ, ಬಿಜಾಪುರ ಸುತ್ತಮುತ್ತಿರೋರಿಗೆ ಎಷ್ಟು ತೊಂದರೆಗಳಿದ್ದು. ಇಲ್ಲಿ ನೋಡ್ರಿ, ಬಿಜಾಪುರ ಊರಿಗೆ 3 ಕಡೆ ಗೇಟ್ಗಳಿದ್ದು, ಮ್ಯಾನ್ಯುವಲ್ ಗೇಟ್. ಅಲ್ಲಿ ಆರ್ಒಬಿ ಆಗಬೇಕು ಅಂಥೇಳಿ ಬಹಳ ಪ್ರಯತ್ನ ಹಿಂದಿನಿಂದ ನಡ್ಕೋತ ಬಿತ್ತು, ಅದು ಆಗಿದ್ದಿಲ್ಲ. ನಾನು ಕೂಡ ಬಿಜಾಪುರ ಬಂದ ಮೇಲೆ 2-3 ಸಲ ಕೇಳಿದೆ, ಒಂದೊಂದು ಕೇಳಿದ್ದೆ, ಅದು ಆಗಿದ್ದಿಲ್ಲ. ನಾನು ಈ ಪಾರ್ಲಿಮೆಂಟ್ ಅಂದರೆ ಅದಕ್ಕಿಂತ ಮುಂಚಿದ ಪಾರ್ಲಿಮೆಂಟಿಗೆ ಇದ್ದಾಗ ನಾನೇ ಸ್ವತಃ ರೈಲ್ವೆ ಮಂತ್ರಿಗಳಿಗೆ ಬರೆದು ಬಿಜಾಪುರದಾಗ 3 ಕಡೆ ಟ್ರೈನ್ಗಳು ಹಾಯ್ದು ಹೋಗ್ತವೆ, ಸುಮಾರು ಒಂದೊಂದು ಕಿಲೋಮೀಟರ್ಗಟ್ಟಲೆ ಗಾಡಿ ಸಿಟಿಯಾಗಳು ನಿಂದಿರ್ತವೆ, ಭಾಳ ತೊಂದರೆ ಆಗ್ಯದ. ನಾನು ಹಿಂದೆ ರಿಕ್ವೆಸ್ಟ್ ಮಾಡಿನೇ ಆಗಿರಲಿಲ್ಲ. ಈ ಸಲ ಆಗಬೇಕು ಅಂಥೇಳಿ ಒತ್ತಾಯ ಮಾಡಿದಾಗ 3 ಬ್ರಿಡ್ಜ್ಗಳನ್ನು, ಒಂದು ನಿಮ್ಮ ವಜ್ರ ಹನುಮಾನ, 2ನೇ ಬ್ರಿಡ್ಜು ಇಲ್ಲಿ ಇಬ್ರಾಹಿಂಪುರ, 3ನೇ ಬ್ರಿಡ್ಜ್ ಅಲಿಯಾಬಾದ್. ಈ 3 ಬ್ರಿಡ್ಜ್ಗಳನ್ನು ಒಂದೇ ಬಜೆಟ್ನಲ್ಲಿ ಮಂಜೂರಾತಿ ಮಾಡಿ ಮೋದಿಯವರ ಸರ್ಕಾರ ಮಂಜೂರಾತಿ ಮಾಡಿಕೊಡ್ತು ಅಂತಕ್ಕಂಥ ಮಾತು ಹೇಳೋದ್ರ ಜೊತೆಗೆ ಅವತ್ತೇ ಈ ಸವನಹಳ್ಳಿ ಬ್ರಿಡ್ಜು ಕೂಡ ಸುಮಾರು 70 ಕೋಟಿ ರೂಪಾಯಿ ಅಂದಾಜಿನ ಬ್ರಿಡ್ಜನ್ನು ಮಂಜೂರಾತಿ ಮಾಡಿದ್ರು. ಆದರೆ ಮೊದಲು ಸ್ವಲ್ಪ ಭಾಳ ತಡ ಆಯಿತು. ಹಿಂದೆ ಏನಾಗಿತ್ತು, ಬರೀ 2 ಲೇನ್ ಬ್ರಿಡ್ಜ್ ಮಾಡ್ತೇವೆ ಅಂಥೇಳಿ ಅವರು ಮಾಡ್ತೇವೆ ಅಂತ ಹೇಳಿದರು. ಆದರೆ ನಾನು ಅದನ್ನು ಮಾಡಿಸ್ಕೊಡ್ಲಿಲ್ಲ. ಕಾರಣ ಏನು ಅಂತಂದ್ರೆ, ಮುಂದಿನ ದಿನಮಾನಗಳಲ್ಲಿ ಇದು ಹುಬ್ಬಳ್ಳಿ ಮತ್ತು ಬಿಜಾಪುರ ಇದು 4 ಲೇನ್ ಆಗ್ತದ, ಮತ್ತು ನೀವು ಈಗ ಬರೀ 2 ಲೇನ್ ಮಾಡಿಟ್ರೆ ಇದು ಪ್ರಾಬ್ಲಮ್ ಆಗ್ತದೆ, ಮಾಡಬೇಡ್ರಿ ಅಂತ ನಿಲ್ಲಿಸಿ ಪುನಃ ಸರ್ಕಾರದಿಂದ ರಟಾಯಿಕ ಬೆನ್ನು ಹತ್ತಿ ಅದನ್ನು ಪುನಃ 4 ಲೇನ್ ಮಾಡಿಸ್ತಕ್ಕಂಥ ಪ್ರಯಾಸ ಮಾಡಿದ ಮೇಲೆ ಇವತ್ತು ಆ ಬ್ರಿಡ್ಜ್ ಮಂಜೂರಾಗಿ ಪೂರ್ತಿ 70 ಕೋಟಿ ರೂಪಾಯಿ ಬ್ರಿಡ್ಜನ್ನು ನಾಳೆ 17ನೇ ತಾರೀಕಿಗೆ ನಾವೆಲ್ಲರೂ ಕೂಡ ಅದನ್ನು ಇನಾಗ್ರೇಷನ್ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದೆವು. ಅದಕ್ಕೆ ಜನರಿಗೂ ಕೂಡ ನಾನು ಅಪೀಲ್ ಮಾಡ್ಕೋತೀನಿ ಅಂಥೇಳಿ ಸಂದರ್ಭದಲ್ಲಿ ಹೇಳಿ, ಬಿಜಾಪುರಿಗೆ ಬರ್ತಕ್ಕಂಥ ನೋಡಿರಿ, ಅದು ಈಗ 3 ರೈಲ್ವೆ ಬ್ರಿಡ್ಜ, ಸವನಹಳ್ಳಿ, ಈಗ ಮತ್ತೆ ಒಂದು ಗಣೇಶ್ ನಗರ ಏನಪ್ಪ, ಗಣೇಶ್ ನಗರಿಗೂ ಕೂಡ ಒಂದು ಆರ್ಒಬಿ ಮಂಜೂರಾಗ್ಯದ ಹೈವೇ ಮೇಲೆ. ಅಂದರೆ ಇದು ಟೂಲ್ ನಾಲ್ಕದ ಮನಗುಳಿ ರೋಡಿಗೆ ಅದನ್ನು ಕೂಡ ಮಂಜೂರು ಆಗ್ಯದ. ಅದಕ್ಕೆ ಸುಮಾರು ಅಂದಾಜು ವೆಚ್ಚ ಅದಕ್ಕೆ 60-68 ಕೋಟಿ ರೂಪಾಯಿ ಇರಬೇಕು ಅಂಥೇಳಿ ನನಗೆ ಅನ್ನಿಸ್ತದೆ. ಅದನ್ನು ಕೂಡ ಈಗ 17ನೇ ತಾರೀಕಿಗೆ ಇದನ್ನು ಪೂಜೆ ಮಾಡಿ ಈ ಒಂದು 20-25 ಒಳಗಾಗಿ ಆ ಬ್ರಿಡ್ಜಿಗೂ ಕೂಡ ಏನೋ ಫೌಂಡೇಶನ್ ಹಾಕಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ, ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡಿ ಮಾಡ್ತೇವೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ, ಇದೆಲ್ಲವೂ ಕೊಡುಗೆ ಅವರದುವಪ್ಪ ಅಂತಂದರೆ ನಾನು ನರೇಂದ್ರ ಮೋದಿಯವರು ನಿಜವಾಗಿ ನಾನು ಅಭಿನಂದನೆ ಹೇಳ್ತೀನಿ. ನನ್ನ ಬಿಜಾಪುರ ಜಿಲ್ಲೆ ಜನರಿಗೆ ಏನೇನು ಬೇಕಾಗಿತ್ತು ತಾವೆಲ್ಲನೂ ಮಾಡಿಕೊಟ್ರಿ ಅಂತಕ್ಕಂಥ ಮಾತು ನಾನು ಭಾಳ ಸಲ ಭೇಟಿಯಾಗಿನೂ ಹೇಳೀನಿ, ಈಗೂ ಕೂಡ ಹೇಳ್ತೀನಿ. ಅವರ ಒಂದು ಪ್ರಯಾಸದಿಂದ ಈ ಎಲ್ಲ ಕೆಲಸಗಳನ್ನು ಆಗ್ಯಾವ. ಈಗ ತಾವೇ ನೋಡಿದ್ದೀರಿ, ಬಿಜಾಪುರಿಗೆ ಎಷ್ಟು 5-6 ನ್ಯಾಷನಲ್ ಹೈವೇಗಳು ಬಂದು, ಎಲ್ಲಕ್ಕಿಂತ ಆಶ್ಚರ್ಯ ಅಂದರೆ ನಾನು ಊರಿಗೆ ಒಂದು ನನ್ನ ಮನೆ ಮುಂದೊಂದು ನ್ಯಾಷನಲ್ ಹೈವೇ ಆಯ್ತದ. ಒಟ್ಟು ಸುಮಾರು 5-6 ನ್ಯಾಷನಲ್ ಹೈವೇಗಳು ಬಿಜಾಪುರಿಗೆ ಬಂದು, ಅದಷ್ಟು ಅಲ್ಲದೆ ನನಗೆ ಸಮಾಧಾನ ಆಗಿಲ್ಲ. ಈ 7 ನ್ಯಾಷನಲ್ ಹೈವೇ ಬಂದಿರೋದ್ರಿಂದ ಬಿಜಾಪುರನಲ್ಲಿ ಟ್ರಾಫಿಕ್ ಹೆಚ್ಚಾಗಿಬಿಟ್ಟದ, ಹೈದಾಡ್ಲಿಕ್ಕೆ ಆಗ್ತಾಯಿಲ್ಲ.
ಅದಕ್ಕೆ ಪುನಃ ಅದನ್ನೆಲ್ಲ ಯೋಚನೆ ಮಾಡಿ ಸುಮಾರು 47 ಕಿಲೋಮೀಟ್ರ್ ಉದ್ದದ ಒಂದು 750 ಕೋಟಿ ರೂಪಾಯಿಯ ಹಣ ಬೇಕು ಅಂಥೇಳಿ ನಾನು ಕೇಳಿದ್ದ ಯಾರಿಗೆ, ನಮ್ಮ ಗಡ್ಕರಿ ಸಾಹೇಬರಿಗೆ. ಅದಕ್ಕೆ ಮಂಜೂರಾತಿಯನ್ನು ಕೊಡ್ತಕ್ಕಂಥ ಪ್ರಯಾಸ ಮಾಡ್ಯಾರ. ಈಗ ಅದು ಪ್ರಿಲಿಮರಿ ಎಸ್ಟಿಮೇಟ್ ಮಾಡ್ತಾರಲ್ಲ, ಅದಕ್ಕೇನು ಹೇಳ್ತೀರಿ? ಅದು ಎಸ್ಟಿಮೇಟ್ ಅಲ್ಲ, ಪ್ರಿಲಿಮರಿ ಎಸ್ಟಿಮೇಟ್ ಮಾಡ್ತಾರೆ, ಅದಕ್ಕೊಂದು ಹೆಸರದ. ಪ್ರಾಥಮಿಕ ಅಂದಾಜು ಮಾಡಲಿಕ್ಕೆ ಗೌರ್ಮೆಂಟ್ ಆರ್ಡ್ರ್ ಮಾಡ್ಯದ ಅದನ್ನು. ಈಗ ಅದನ್ನು ಟೆಂಡರು ಕೂಡ ಕರೀತಾರೆ. ಡಿ ಪಿ ಆರ್ ಮಾಡಲಿಕ್ಕೆ ಮಂತ್ರಿಗಳು ಆರ್ಡರ್ ಮಾಡ್ಯಾರ. ಅದನ್ನು ಇವತ್ತು ನಾಳೆ ಟೆಂಡರ್ ಕರೆದು ಅದಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗ್ತದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ವರ್ತಲ್ ರೋಡ್ ರೀ, ರೌಂಡು ಬಿಜಾಪುರ ರಿಂಗ್ ರೋಡ್, ಔಟರ್ ರಿಂಗ್ ರೋಡ್ ರೀ ಅನ್ರಿ, ಒಟ್ಟು ರಿಂಗ್ ರೋಡ್ ನೋಡ್ರಿ. ಅದು ಎಲ್ಲಿದೆಲ್ಲಿ ನಾ ಹೇಳಕ್ ಆಗೋದಿಲ್ಲ, ಮಾಡೋರು ಅವ್ರು ಒಟ್ಟು ಬಿಜಾಪುರ ಸುತ್ತ ನೋಡ್ರಿ, ಎಲ್ಲಿದೆಲ್ಲಿ ಹೆಂಗೆ ಹೇಳಕ್ ಆಗೋದಿಲ್ಲ. ನಾವು ಏನು ಹೇಳಿನಿ, ಒಟ್ಟು ರಿಂಗ್ ರೋಡ್ ಆಗ್ಬೇಕಂತ ಹೇಳಿನಿ, ಮಾಡ್ಲಕ್ಕೆ ಒಪ್ಕೊಂಡಾರ. DPR ಆರ್ಡರ್ ಮಾಡ್ಯಾರ. 47 ಕಿಲೋಮೀಟ್ರ 750 ಕೋಟಿ ರೂಪಾಯಿ ಅಂದಾಜು ಮಾಡೋಣ. ಅದು DPR ಆಗ್ಯದ, ಮಾಡಬೇಕಷ್ಟೇ. ಅದನ್ನು ಟೆಂಡರ್ ಕರೆದು ಮಾಡಬೇಕಲ್ಲ. ಅದರ ಜೊತೆಗೆ ಅದರ ಹೌದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಅದೇ ಒಟ್ಟಾರೆ ಕೇಂದ್ರ ಸರ್ಕಾರ, ನ್ಯಾಷನಲ್ ಹೈವೇ ಆಗಿರಲಿ, ಪ್ರಾಧಿಕಾರ ಆಗಿರಲಿ, ಅದೇನು ನಮ್ಮ ಕರ್ನಾಟಕದ ಅಲ್ಲಲ್ರಿ. ಆಮೇಲೆ ಈಗ ನೋಡಿರಿ, ತಾವೆಲ್ಲ ನೋಡಿದಿರಿ, ತಾವು ಬರೆದಿದ್ದೀರಿ, ಹುಬ್ಬಳ್ಳಿ ಟು ಬಿಜಾಪುರ ಟು ಯಾವುದದು ಗುಲ್ಬರ್ಗ ಅಲ್ರಿ, ಹುಮನಾಬಾದ್ ಅದನ್ನು 4 ಲೇನ್ ಆಯಿತು. ಹುಮನಾಬಾದು 4 ಲೇನ, ಅದನ್ನು ಟೆಂಡರ್ ಆಗ್ತಾಯಿದೆ. ಇದಕ್ಕೆ DPRಗೆ, ಇದನ್ನು DPRಗೆ ಈಗ ಟೆಂಡರ್ ಆಗ್ತಾಯಿದೆ. ಹುಬ್ಬಳ್ಳಿ ಬಿಜಾಪುರ ಅದನ್ನು 4 ವೇ. ನೋಡಿರಿ ಎಂಥ ದೈವ ನಮ್ಮದು. ಯಾವಾದ್ರಿ ಅದು ಪ್ರಾರಂಭ ಆಗ್ಯದ್ರಿ. DPR ಮಾಡ್ಯಾರ, ಕಳಿಸ್ಬೇಕಲ್ರಿ. ಅದನ್ನು ಎಲ್ಲ ಮುಗ್ದದ. ನೋಡಿರಿ, ಇವೆಲ್ಲನೂ ಬಹುಶಃ ನನಗೆ ಅನ್ನಿಸ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಹಣ ಬರಲಿಲ್ಲ ಯಾರಿಗೂ. ನೋಡಿರಿ, ಲೆಕ್ಕನೇ ಇಲ್ಲ. ಎಷ್ಟು ಆರು ನ್ಯಾಷನಲ್ ಹೈವೇ ಯಾವ ಊರಿಗೆ ಅದಾವ? ಬೆಂಗಳೂರು ಒಂದು ಬಿಟ್ಟರೆ ಬಹುಶಃ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಬಿಜಾಪುರ ನಂಬರ್ 1 ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅಷ್ಟೊಂದು ಹಣ ಯಾರಿಗೂ ಕೊಟ್ಟಿಲ್ಲ, ಮತ್ತು ಅಷ್ಟೊಂದು ರೋಡುಗಳು ನ್ಯಾಷನಲ್ ಹೈವೇ ಎಲ್ಲಿನೂ ಆಗಿಲ್ಲ ಯಾವ ಜಿಲ್ಲೆನಲ್ಲೂ. ನಮ್ಮ ಬಹುಶಃ ಬಿಜಾಪುರ ಫಸ್ಟು ಅಂಥೇಳಿ. ನೋಡಿರಿ ಎಷ್ಟು ಹೈವೇಗಳು ನೋಡಿರಿ. ಹತ್ತನೇ ರೋಡ್ ರೀ, ಅಂಥ ಬಂಗಾರ ಅಂತ ರೋಡ. ಈಗ ಇದು ನಮ್ಮ ಥರ್ಗ ಮೇಲಿಂದ ಅದು ಬಂಗಾರ ಅಂತ ರೋಡ, ಮಹಾರಾಷ್ಟ್ರ. ಸೊಲ್ಲಾಪುರದಂತೂ ಗೊತ್ತೇ ಅದ. ಈಗ ಹುಬ್ಬಳ್ಳಿ ಧಾರವಾಡ ಆಗೋದು, ಹುಮನಾಬಾದ್ ಆಗೋದು, ಇವೆಲ್ಲ ಸುಮ್ಮನೆ ಆಗ್ತವೇನ್ರಿ? ಮತ್ತು ಅವರು ಉಳ್ಕಿದವ್ರು ಯಾಕಾಗಿಲ್ಲಪ್ಪ? ನಾನು ಈ ಸಾರ್ವಜನಿಕರ ಕೆಲಸದ ಜೊತೆ ನಾನು ಚಪ್ಪಲಿ ಹರಿಯುತನ ತಿರ್ಗಾಡ್ತೀನಿ ಬೆಂಗಳೂರು, ಡೆಲ್ಲಿನಲ್ಲಿ. ಯಾವ ಮಂತ್ರಿಗೂ ಬಿಡೋದಿಲ್ಲ, ಯಾವ ಸೆಕ್ರೆಟ್ರಿಗೆ ಬಿಡೋದಿಲ್ಲ. ಬರೀ ಮಂತ್ರಿಗೆ ಹೇಳಿ ಅಷ್ಟೇ ಬಿಡೋದಿಲ್ಲ, ಸೆಕ್ರೆಟ್ರಿಗೂ ಫಾಲೋ ಅಪ್ ಮಾಡ್ತೀನಿ, ಬಿಡೋದಿಲ್ಲ ನಾನು. ಆದರೆ ಇವೆಲ್ಲ ನಾವು ಅಡ್ಡಾಡಿ ಮಾಡ್ತೇವೆ ಅನ್ನೋ ಕಾರಣಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ನರೇಂದ್ರ ಮೋದಿಯವರು ನಿಜವಾಗಿ ಅವ್ರಿಗೆ ಅಭಿನಂದಿಸ್ತೀನಿ ಭಾಳ. ನಾವು ಯಾವುದು ಪತ್ರ ಬರೆದು ನನಗೆ ಬೇಕು ಅಂತ ಕೇಳೀನಿ, ಯಾವುದೂ ಇಲ್ಲ ಅಂದಿಲ್ಲ, ಎಲ್ಲನೂ ಕೂಡ ಮಾಡ್ಯಾರ. ಇವತ್ತು ಇನ್ನೊಂದು ನಿಮಗೆ ಸಂತೋಷದ ಸುದ್ದಿ, ಸಿಂದಗಿ ಮತ್ತು ಇಂಡಿಗಿ ಕೆನಾಲ್ದು ಭಾಳ ಪ್ರಾಬ್ಲಮ್ ಇದ್ದೀವಿ. ಅವತ್ತು ಕರ್ನಾಟಕ ಪೇಪರಲ್ಲಿ ಬಂದ ನೋಡಿದ್ವಿ. ಯಾವ ಪೇಪರ್ ಅದು? ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದದ. ಆ ಕೆನಾಲ್ಗಳು ರಿಪೇರಿ ಆಗಬೇಕು ಅಂತ ಬರೆದಿರಿ. ಆದರೆ ಇದಕ್ಕಿಂತ ಮುಂಚೆನೇ ನಾನು ಇದನ್ನು ವ್ಯವಸ್ಥೆ ಮಾಡೀನಿ. ಸುಮಾರು ಇಂಡಿ ಮತ್ತು ಸಿಂದಗಿ ಕೆನಾಲ್ ಎಲ್ಲ ಏನು ಹೇಳ್ತಾರೆ ರೀಮಾಡ್ಲಿಂಗ್ ಮಾಡಲಿಕ್ಕೆ ಸುಮಾರು 2500 ಕೋಟಿ ರೊಕ್ಕ ನನಗೆ ಬೇಕು ಅಂತೇಳಿ ಕೇಳಿದ್ದ. ಅವ್ರು ಅವಾಗ ಚೇಷ್ಟೆ ಮಾಡಿದ್ರು, ಇದು ರಾಜ್ಯ ಸರ್ಕಾರದ ರೀ ರಮೇಶ್ ಅವರು ಅಂತ ಹೇಳಿದ್ರು. ಅದು ನನಗೆ ಗೊತ್ತಿಲ್ಲ, ನನ್ನ ಕ್ಷೇತ್ರದಾಗ ಕೆಲಸ ಆಗಬೇಕು ಅಂದಾಗ ಈಗ CWC ಮೀಟಿಂಗ್ ಕರೆದಾರ. ಇದು ಒಂದಕ್ಕೆ ಯಾವುದಕ್ಕೆ ಇಂಡಿ ಕೆನಾಲ್ ಸಲುವಾಗೇ ಒಂದಕ್ಕೆ CWD ಮೀಟಿಂಗ್ 20ನೇ ತಾರೀಕು ಡೆಲ್ಲಿನಲ್ಲಿ ಕರೆದಾರ. ಮೋಸ್ಟ್ಲಿ ನಾನು ಆಫೀಸರ್ಗಳಿಗೆ ಹೇಳಿನಿ, ಅವ್ರಿಗೂ ಕಳಿಸೀನಿ. ಮೋಸ್ಟ್ಲಿ ಅದರಲ್ಲಿ ಕ್ಲಿಯರ್ ಆಗ್ಬೋದು ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ದೊಡ್ಡ ಕೆಲಸ ಮಾಡಿರಂತ ಹೇಳಿದ್ರೆ ಹೆಮ್ಮೆ ಅದ, ಏನೇ ಸಮಸ್ಯೆ ಇಲ್ಲ. ಅದರ ಒಂದು ಸಣ್ಣ ಕೆಲಸ MP ಆದಕ್ಕಿಂತ ದಿನಂದು ಆಗಿಲ್ಲ, ಜನರಿಗೆ ಇನ್ನೂ ಬಹಳ ಸಮಸ್ಯೆ ಇದೆ. ಹೇಳಿ ಇಬ್ರಾಹಿಂಪುರ್ ವಜ್ರಾಮನ್ ಅವರ ಅಂಡರ್ ಪಾಸ್ ಅರ್ಧ ತಾಸು ಒಂದೇ ದಯವಿಟ್ಟು ನೋಡ್ರಿ, ಇಬ್ರಾಹಿಂಪುರದು ಅಂಡರ್ ಪಾಸ್ ಆಗಬೇಕು ಅಂಥೇಳಿ ಭಾಳ ದಿವಸದಿಂದ ನನಗೂ ಹೇಳ್ಯಾರ, ನಿಮಗೂ ಹೇಳ್ಯಾರ, ಜನನೂ ಹೇಳ್ಯಾರ. ಒಂದು ಸಮಸ್ಯೆ ಏನಿತ್ತು ಅಂದ್ರೆ ಪ್ರೈವೇಟ್ನವರು ಅಲ್ಲಿ ಅದನ್ನು ರೋಡನ್ನು ಎನ್ಕ್ರೋಚ್ಮೆಂಟ್ ಮಾಡಿದರು. ಆ ಎನ್ಕ್ರೋಚ್ಮೆಂಟ್ ಮಾಡೋದು ಅದನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಪುನಃ ಅದನ್ನು
ಪ್ಲ್ಯಾನ್ ಮಾಡಿ ಎಲ್ಲನೂ ಈಗ GM ಆಫೀಸಲ್ಲಿ ಪೆಂಡಿಂಗ್ ಇದೆ. ನಾನು 3 ದಿವಸ ಹಿಂದೆ ಫೋನ್ ಮಾಡಿ ಮಾತಾಡೀನಿ. ಆಮೇಲೆ ಇಲ್ಲಿ ಅದನ್ನು ಎಲ್ಲ ರೆಡಿ ಮಾಡಿ ಕಳಿಸೀನಿ. ಮೋಸ್ಟ್ಲಿ 1 ತಿಂಗಳೊಳಗಾಗಿ ಅಪ್ರೂವಲ್ ಆಗ್ತದೆ. 100% ಅದನ್ನು ಮಾಡಿಕೊಡ್ತೀನಿ. 100% ಆಗ್ತದಲ್ಲ, ಪ್ರಾರಂಭ ಆಗ್ತದೆ. ಓಪನಿಂಗ್ ನಾವು ನೀವೇ ಹೋಗಿ ಮಾಡೋಣ. ಇಲ್ಲ ದರಿದ್ರತನ ಏನು ಮಾಡಿದ್ರು ಗೊತ್ತಾ, ಮೊದಲ ಆಗ ಹೋತಿತ್ತು ಅವಾಗೆ. ಈಗ ಕಿತ್ಬಿ ಏನು ಮಾಡಿದ್ರು ಅಂದ್ರೆ, ಈಗ ಈ ರೋಡಿಗೆ ಹಿಂಗೆ ಬಂದದಲ್ಲ, ಈಗ ಇವ್ರೇನು ಮ್ಯಾಲೆ ಹಾಯ್ದು ಅಲ್ಲಿ ಇದು ಅದು ಈಗ ಮ್ಯಾನ್ಯುವಲ್ ಇದು ಐತಲ್ಲ ಗೇಟ, ಅದ್ರ ಮ್ಯಾಲೆ ಹಾಯ್ದು ಒಂದು ಬ್ರಿಡ್ಜ್ ಮಾಡೋದತ್ತ. ಇದು ಮಾಡಿ ಅದು ತೊಂದರೆ ಮಾಡಿದ್ರು ಇವರು ನಡುವ. ಅದು ಸಿಟ್ಟು ಬಂದು ಬೈದು ಏನೇನು ಮಾಡಿದ ಮೇಲೆ ಈಗ ಇದಕ್ಕೆ ಒಪ್ಕೊಂಡಾರ. ಈಗ ಅದು ಈ 1 ತಿಂಗಳೊಳಗೆ ಕೆಲಸ ಚಾಲನೆ ಕೊಡ್ತಾರೆ ಸರ್. ಅದು ಒಟ್ಟು ಈಗ ಮೊದಲಿಗೆ ಒಂದು 4 ವರ್ಷದ ಹಿಂದೆ ಅದು ಮೇನ್ ಆಚೆಗೊಂದು ಇದು ರಿಂಗ್ ರೋಡಿಗೆ ಒಂದು ಸೇತುವೆ ಆಯ್ತಲ್ಲ, ಮೇಲ್ ಸೇತುವೆ ಹುಬ್ಬಳ್ಳಿ ರೋಡಿಗೆ. ಬಟ್ ಅಲ್ಲಿ ಬಿಜಾಪುರ ಎಂಟ್ರಿನೇ ಒಂಥರ ಇದಾಗ್ಬಿಟ್ಟಿದೆ, ತಡೆದಂಗೆ ಆಗ್ಬಿಟ್ಟಿದೆ. ನೀವು ಈ ಕಡೆಗೆ ಬರಬೇಕು, ವಜ್ರ ಹನುಮಾನ್ ರೈಲ್ವೆ ಗೇಟ್ ಕಡೆ ಬರಬೇಕು ಅಂದರೆ ಅಲ್ಲಿ ರೋಡೇ ಸರಿ ಇಲ್ಲ. ಮತ್ತು ಅಲ್ಲಿ ಏನು ಹೆವಿ ವೆಹಿಕಲ್ಗಳು ಈಚೆ ಪಾಸ್ ಆಗೋಕ್ಕಾಗಲ್ಲ. ಆ ಲೆವೆಲಿಗೆ ರೈಲ್ವೆ ಮೇಲ್ ಸೇತುವೆ ಕಟ್ಟಿದ್ದಾರೆ. ಅದ್ರ ಬಗ್ಗೆ ತಾವೇನೋ ಅದಕ್ಕೆ ಏನು ಮಾಡ್ಬೇಕಂತೀವಿ ತಾವು? ಅಲ್ಲರಿ ಇವೆಲ್ಲ ಅಡಚಣೆಗಳು ನೋಡೇ ನಾ ರಿಂಗ್ ರೋಡಿಗೆ ಪ್ರಪೋಸಲ್ ಮಾಡೀನಿ. ಈಗ ರಿಂಗ್ ರೋಡ್ ಆದಮೇಲೆ ಭಾಳ ವೆಹಿಕಲ್ಗಳು ಬರೋದೇ ಇಲ್ಲ ಸಿಟಿಯಾಗಿನ್ನ. ಹೊರಗೆ ಹೋಗ್ಬಿಡ್ತಾರೆ ಅವರು. ಈಗ ಸೊಲ್ಲಾಪುರದಿಂದ ಅಥಣಿಗೆ ಹೋಗ್ಬೇಕಾದ್ರೆ ಬಿಜಾಪುರ ಬರೋದಿಲ್ಲ. ಹಾಂ, ಸಣ್ಣ ವೆಹಿಕಲ್ಗಳು ನೋಡೋಣ. ಅದು ನೋಡ್ರಿ, ಮುನ್ಸಿಪಾಲ್ಟಿ ಅವ್ರು ಮಾಡ್ಬೇಕು ಅದನ್ನು, ಮೇಂಟೆನೆನ್ಸ್ ಅವ್ರದ್ದು ಇರ್ತದೆ. ಬ್ರಿಡ್ಜ್ ನಮ್ಮದು ಒಪ್ಕೋತೀನಿ. ಬ್ರಿಡ್ಜ್ ಅದನ್ನು ರಿಪೇರಿ ಮಾಡಿಸ್ಲಿಕ್ಕೆ ಹಚ್ಚಿದ್ದೇವೆ, ನೋಡಿದ್ರೇನು ಅದು ಒಂದು ಸ್ವಲ್ಪ ಏನೇನೋ ಮಾಡಿ ಸ್ವಲ್ಪ ಅದು ನೋಡ್ರಿ ಬೇಸಿಕಲಿ ತಪ್ಪಿಸಿದ್ರು. ಅದು ಯಾರು ಟೆಂಡರ್ ಹಿಡಿದ್ರು ಬಿಟ್ಟು ಹೋದ್ಬೇಡ ಪುಣ್ಯಾತ್ಮ. ಇದು ಆಮೇಲೆ ಅದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಯಾರು ಮಾಡೋದು ಅಂದ್ರೆ ರಿಟೈರ್ ಪ್ರೊಫೆಸರ್ಗಳು. ಕಂಪ್ಲೀಟ್ ಮಾಡ್ಲಿಕ್ಕೆ ಅದನ್ನೆಲ್ಲ ರಿಟೈರ್ ಪ್ರೊಫೆಸರ್ಗಳಿಗೆ ಹಚ್ಚಿ ಕಂಪ್ಲೀಟ್ ಮಾಡಿಸ್ಬೇಕಾದಂಥ ಪರಿಸ್ಥಿತಿ ಬರ್ತಾವೆ. ಓಡೋದ ಕಾಂಟ್ರಾಕ್ಟರ್ ಹಿಡಿದವ. ಇದು ಎಲ್ಲ ಭಾಳ ಅಡಚಣೆ ಆಗ, ಆದರೂ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಗಣೇಶ ನಗರ ನೋಡ್ರಿ, ಇದು ಐತಲ್ಲಪ್ಪ ನಿಮ್ಮ ಟೋಲ್ ನಾಕ ಅದಲ್ಲ, ಟೋಲ್ ನಾಕಲ್ಲಿಂದ ಇಲ್ಲಿ ನಮ್ಮ ಹೋಗಿ ಮನಗುಳಿ ರೋಡ್ ಆದ್ಮೇಲೆ ಬೈಪಾಸ್ ಕೂಡ್ತೇವಲ್ಲ ರಿಂಗ್ ರೋಡಿಗೆ, ಇಲ್ಲಿ ಬೈಪಾಸ್ ಕೂಡಂಗಿಲ್ಲ, ಅಲ್ಲಿ ಮುಂದ್ರಿ ಗಣೇಶ ನಗರ. ಅದು ಆ ಪೂರ ಅದು ಕರೆಕ್ಟಾಗಿ ಸರ್ಕಲ್ ಅದಲ್ರಿ. ಈ ಗಾಡಿಗಳು ಬರೋದಿಲ್ಲ, ನ್ಯಾಷನಲ್ ಹೈವೇ ಹೋಗಿ ಕೂಡೋದಿಲ್ಲ. ಈಗ ಊರಂದು ಹೋಗಿ ಕೂಡ್ತದಲ್ಲ ಮನಗುಳಿ ರೋಡ್, ಅಲ್ಲೇ ಆಗೋದ್ರಿ ಅದು. ಹಾಂ, ಟೊಯೋಟಾ ಶೋರೂಮ್ ನೋಡ್ರಿ. ಸರ್, ಇನ್ನೊಂದು ಇದು ಬಿಜಾಪುರಕ್ಕೆ ನಮ್ಮ ಸಂಸದರು, ಯಾಕೆ ಭಾಳಷ್ಟು ಬಿಜಾಪುರದ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯ ಹಿಡ್ಕೊಂಡು ಎಲ್ಲರೂ ಕೂಡ ಅಲ್ಲಿ ನಾವು ಕೋಲಾರಕ್ಕೆ ಹೋಗುವಂಥ ಹುಬ್ಳಿಗೆ ಹೋಗುವಂಥ ರೋಡ್ನಾಗ ಎಲ್ಲರೂ ಕಷ್ಟ ಅನುಭವಿಸಿವು. ಇಡೀ ಬಿಜಾಪುರ ಜನ ಅಲ್ದ ಮತ್ತು ಬೇರೆ ರಾಜ್ಯದಿಂದ ಹೋಗುವಂಥ ಅವ್ರಿಗೆ ಕೂಡ ಸಮಸ್ಯೆ ಆಗೈತಿ. ನಿಜವಾಗಿ ನಮ್ಮ ಸಂಸದರು ಕೊಟ್ಟಂಥ ಕೊಡುಗೆ ಸಾಣದಲ್ಲ ಬಿಜಾಪುರ ಜನತೆಗಿರ್ಬೋದು, ಈ ಭಾಗಕ್ಕೆ. ಅದಕ್ಕೆ ತಾವು ದಯಮಾಡಿ ನಾಳೆ ಹೆಚ್ಚಿನ ಜನ ಬರೋ ಹಂಗೆ ನಾ ಎಲ್ಲ ತಮ್ಮ ಮುಖಾಂತರ ಬಿಜಾಪುರ ಜಿಲ್ಲೆ ಎಲ್ಲ ಜನರಿಗೆ ನಾವು ಮನವಿ ಮಾಡೋದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತೆ. ಆಮೇಲೆ ನಾವು ಇನ್ನೊಂದು ಸಲ ಬಿಜಾಪುರದಲ್ಲಿ ಎಷ್ಟು ಅಂಡರ್ ಪಾಸ್ ಆಗ್ಯಾವ, ಎಷ್ಟು ಆರೋಗ್ಯ ಆಗ್ಯಾವ ಅಂದ್ರೆ ನಮ್ಮ ಲಚ್ಚಣ್ಣ ಭೀಮಾ ನದಿಯಿಂದ ಪೂರ್ತಿ ನಮ್ಮ ಏರಿಯಾವರೆಗೂ, ಎಲ್ಲಿ ನಮ್ಮ ನಿಡಗುಂದಿವರೆಗೂ ಎಷ್ಟೆಷ್ಟು ಆಗ್ಯಾವ. ಆಮೇಲೆ ಆರೋಬಿಗಳು, ರೈಲ್ವೆ ಬ್ರಿಡ್ಜ್ಗಳು ಎಲ್ಲನೂ ಕಂಬೈಂಡ್ ಆಗಿ ಒಂದು ಸಲ ನಾನು ನಿಮ್ಮನ್ನೆಲ್ಲ ಕರಿತೀನಿ, ಕರೆದು ನಾ ಹೇಳ್ತೀನಿ ಎಲ್ಲ ಒಟ್ಟು ಜಿಲ್ಲೆನಾಗ. ನಾನು ಇಲ್ಲಿ ಬಂದ ಮೇಲೆ ಎಷ್ಟು ರೋಡ್ಗಳಾಗ್ಯಾವ. ಬೆಂಗಳೂರಿಗೆ ಸೂಪರ್ ಫಾಸ್ಟ್ ರೈಲ್ ಬೇಕಿದೆ ನೋಡ್ರಿ. ಆಯಿತು, ನಾ ಭಾಳ ತಲೆ ಕೆಡಿಸ್ಕೊಂಡಿದ್ದೀನಿ ಅದ್ರ ಸಲುವಾಗಿ. ಸಮಸ್ಯೆ ಏನಾಗ್ಯದ ಅಂದ್ರೆ ನಮ್ಮದೇನು ಹೊಸ ಲೈನ್ ಆಗ್ಯದ ಈಗ ಬಿಜಾಪುರಿಗೆ, ಸೆಕೆಂಡ್ ಲೇನು, ಅದು ಇನ್ನೂ ಪೂರ್ತಿ ಸೆಟ್ಲ್ ಆಗಿಲ್ಲ ಅಂತಾರೆ. ಅದು ಸೆಟ್ಲ್ ಆಗಿದ್ರೆ ಅದಕ್ಕೇನು ಬಿಡಿಸ್ಲಿಕ್ಕೇನು ತೊಂದರೆ ಇಲ್ಲ. ಆದರೆ ಅದಕ್ಕಾಗಿ ಅದ್ರ ಸಲುವಾಗಿ ತೊಂದರೆ ಆಗ್ಲಕತ್ತದ ನೋಡಿರಿ. ಸ್ವಲ್ಪ ವೇಟ್ ಮಾಡಿರಿ ಅಂತ ಹೇಳ್ಯಾರ. ನಾನು ಆಯ್ತಪ್ಪ ಅಂತ ಹೇಳಿದೆ. ಯಾಕಂದರೆ ನೋಡಿರಿ, ಅದು 100-200 ಕಿಲೋಮೀಟ್ರ್ ಹೋಗೋ ಗಾಡಿ ಎಲ್ಲರೇ ಹೆಚ್ಚು ಕಡಿಮೆ ಆದ್ರೆ ಈ ಜನರಿಗೆ ತೊಂದರೆ ಆಗ್ತದೆ. ಅದ್ರ ಸಲುವಾಗಿ ಆಯ್ತಪ್ಪ ಇನ್ನೊಂದು ಸ್ವಲ್ಪ ದಿನ ತಡ್ಕೋತೀನಿ ಅಂತ ಹೇಳಿದ್ದೀನಿ ನಾನೇ. 100% ಅದನ್ನು ಆಗ್ತದೆ ರೀ. ಆದರೆ ಅದು ಸೆಟ್ಲ್ ಆಗ್ಬೇಕಲ್ಲ. ಅವರು ಆಯಿತು ಪೂರ್ತಿ ನೀವು ಗಾಡಿ ಬಿಡ್ಬೋದು ಅಂದ್ರೆ ನಾ ಇಮಿಡಿಯೇಟ್ ಬಿಡಿಸ್ತೀನಿ. ಅದಕ್ಕೇನು ಅಡಚಣೆ ಇಲ್ಲ. ಭಾಳ ಜನ MLAಗಳು ಅದಕ್ಕೆ ಅವ್ರಿಗೆ ಗೊತ್ತಿರೋದಿಲ್ಲ. ಪುಣ್ಯಾವತ್ತಮರು ದಿನವನ್ನು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲಿ ಮಹಾಭಾರತ ಆಗಬೇಕು, ಯುದ್ಧ ನಡಿಬೇಕು, ಆ ಟ್ರೈನ್ ಬರಬೇಕು. ಅರೆ ಇವನು ಅದು ವಸ್ತುಸ್ಥಿತಿ ತಿಳ್ಕೊಬೇಕಲ್ಲ. ಈಗ ಅಲ್ಲ ಸರ್, ಈಗ ಮೊದಲು ಬರೀ 3-4 ಇದ್ದು.
ಇವತ್ತು 21 ಟ್ರೈನ್ ಅಡ್ಡಾಡ್ತಾವ ಬಿಜಾಪುರದಾಗ. 20 ಬೆಂಗಳೂರು ಹೇಳತ್ತಾರ ಬಿಜಾಪುರ ಬೆಂಗಳೂರು ಹೋಗ್ಲಕ್ಕೆ ರೀ ನೋಡಿರಿ, ಟ್ರೈನ್ಗಳು ಬಿಡುವತ್ತು ನಾವು ಹೇಳಿದೆವು, ಆದರೆ ಇನ್ನೂ ತನಕ ಬಿಟ್ಟಿಲ್ಲ. ಇನ್ನೊಂದು ಸ್ವಲ್ಪ ದಿನ ನೋಡ್ತೇವೆ, ಬಿಟ್ಟರೆ ಸರಿ ಅದ, ಬಿಟ್ಟಿಲ್ಲ ಅಂದ್ರೆ ಒಂದು ದಿನ ಎಲ್ಲರೂ ಕೂಡ ಟ್ರೈನೇ ಬಂದ್ ಮಾಡ್ತೇವೆ. 10 ತಾಸೊಳಗೆ ಹೋಗ್ಬೇಕಂತ ನೋಡ್ರಿ 10 ತಾಸ್ನಾಗ ಅಡಚಣೆ ಏನಂದ್ರೆ ನೋಡ್ರಿ, ಇದ್ರ ಸಲುವಾಗೇ ಗದಗ ಹೈಪೈಸ್ ಮಾಡಿಸಿದೆವು ನಾನು ಮತ್ತು ಇವ ಇದ್ದಲ್ಲ ಹಿಂದೆ ಉದಾಸಿ ನಾನು ಅದನ್ನು ಮಾಡಿಸಿದೆವು. ಆಮೇಲೆ ಹುಬ್ಬಳ್ಳಿ ಬೈಪಾಸು ಮಾಡಿಸಿದೆವು ರೀ. ಹುಬ್ಬಳ್ಳಿಗೆ ಹೋಗುವಂಗಿಲ್ಲ ಬಿಜಾಪುರದಿಂದ, ಗದಗದಿಂದ ಹುಬ್ಬಳ್ಳಿ ಬೈಪಾಸ್ ಮಾಡ್ಕೊಂಡೆ ಹೊರಗಿಂದೆ ಹೋಗ್ಬೇಕು, ಆ ರೀತಿ ಮಾಡ್ಯದ. ಆದ್ರೆ ಪ್ರಾಬ್ಲಮ್ ಏನು ಮಾಡ್ಲಕತ್ತಾರ ಅಂದ್ರೆ ಅಲ್ಲಿ ವರ್ಕರ್ಸ್ ಏನದಾರಲ್ಲ ಗದಗಿನವರು, ಅಲ್ಲಿ ತೊಂದರೆ ಮಾಡ್ಲಕತ್ತಾರ. ಆಮೇಲೆ ಈ ಯಾರೋ ಜೋಶಿ, ಆಮೇಲೆ ಇನ್ನೊಬ್ಬರು ಯಾರು ಅಂತಂದ್ರೆ ಇನ್ನೊಬ್ಬರು MP ಅವರು, ಅವ್ರಿಗೆ ಕರ್ಕೊಂಬಂದು ಹೇಳ್ಸಂದಾರ, ನಾ ಕರ್ಕೊಂಡು ಹೋಗಿ ಹೇಳಿಸ್ತೀನಿ ನೋಡೋಣ. ಬೈಪಾಸ್ ಮಾಡ್ಲ ಬಿಜಾಪುರ ಒಂದೇ ಭಾರತ ಇದೆ. ಈಗ ಅವ್ರು ಕೇಳಿದ್ದು ಸಾಯವ್ರಿ, ಅಲ್ಲಿ ನಾ ಹೇಳೋದು ಒಂದೇ ಭಾರತ ತಲೆಯಾಗಿ ಇಟ್ಕೊಂಡು ಹೇಳಿದ್ರಿ. ಅದು ಟ್ರ್ಯಾಕ್ ಸರಿಯಾಗಿಲ್ಲ, ಟ್ರ್ಯಾಕ್ ಆಗುತ್ತಾನ ಒಂದೇ ಭಾರತ ಬಿಡೋದಿಲ್ಲ. ಯಾರು ಗೆಸ್ಟ್ಗಳು ಬರೋದಿಲ್ಲ, ನಾವೇ ನೋಡಪ್ಪ, ನಾವು ಕಾರ್ಯಕರ್ತರು ಆ ಲೋಕಲ್ ನಿಮ್ಮ ಇವ್ರಿಗೆ DM ಫೋನ್ ಮಾಡಿದ್ದ, DM ಲಂಡನ್ಗೆ ಹೋಗ್ಬಿಟ್ಟಾರ. ಲಂಡನ್ಗೆ ಅವ್ನು ತೊಗೊಂಡು ಮತ್ತೆ ಇನ್ಯಾರು ಕರ್ಕೊಂಡು ಮಾಡಲಿ, ನಾವೇ ಮಾಡ್ತೇವೆ. ಆಯ್ತು ಒಂದು ನಿಮಿಷ ಅಲ್ರಿ, ನೀವು ನನಗೆ ಕೇಳ್ತೀರಿ, ಒಂದು ಸ್ವಲ್ಪ ಕೈ ಮುಗಿತೀನಿ, ಅವ್ರಿಗೆ ಕೇಳ್ರಿ. ಕೇಂದ್ರ ಸರ್ಕಾರದ ರೋಡ್ ಅದಾವ, ಕೇಂದ್ರ ಸರ್ಕಾರದ ಕುಡಿ ನೀರು ಅದ, ಒಂದಿನ ಕರ್ದಾರೇನು ಕೇಳ್ರಿ MP ಗೆ. ನೀವು ಯಾಕೆ ಚಿಂತೆ ಮಾಡ್ತೀರಿ? ಬಿಟ್ಬಿಟ್ರೆ ನಾನು ನೋಡ್ಕೊತೀನಿ, ಯಾಕೆ ಚಿಂತೆ ಮಾಡ್ತೀನಿ?